ಇನ್ನ ನಿಮ್ಮ ಮತ್ತೆ ಗಿಲ್ಲಿ ಮಧ್ಯೆ ಅವಾಗ ಗಲಾಟೆ ಆಗ್ತಾನೆ ಇರುತ್ತೆ. ಏನಂದ್ರೆ ನಿಮ್ಮಿಬ್ರಿಗೂ ಅದೊಂದು ವೈಟ್ ಕನೆಕ್ಟ್ ಆಗಿಲ್ವಾ ಏನು ಅಂತ. ಯಾಕಂದ್ರೆ ಕೊನೆಗೆ ನೀವ್ ಹೆಂಗೆ ಹೇಳ್ಬಿಡ್ತೀರಂದ್ರೆ ನೀನ್ ಬಾಳೆ ಇಷ್ಟು ನೀನ್ ಯಾವತ್ತೂ ಚೇಂಜ್ ಆಗೋದಿಲ್ಲ ಹೋಗು ಅಂತ ಹೇಳ್ಬಿಡ್ತೀರ ಗಿಲ್ಲಿಗೆ. ಅಂದ್ರೆ ಏನ್ ಇಬ್ರ ಮಧ್ಯೆ ಅಂತದ್ ಏನ್ ಗಲಾಟೆಗಳಾಗ್ತಿತ್ತು ಅಂತ ಅಷ್ಟೊಂದು. ಗಿಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂತು ಅಂದ್ರೆ ಸೂಪರ್. ಅವನು ಸಕ್ಕತ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ನಮ್ಮ ಮನೆಯಲ್ಲಿ ನಾವೆಲ್ಲ ಒಂದೊಂದ್ ಝೋನ್ ಅಲ್ಲಿ ಇರ್ತೀವಿ. ಅವಾಗ ನಾವ್ ನಗ್ತಿದ್ದೆ ಅವ್ನ್ ಮಾಡೋ ಕಾಮಿಡಿಯಿಂದ. ವೀಕೆಂಡ್ ಎಪಿಸೋಡ್ ಅಂತ ಕೂತಾಗ್ಲೂ ಕೂಡ ಅವ್ನ್ ಮಾತಾಡ್ತಿದ್ದಾಗ ನಗ್ತಿದ್ವಿ. ಅಷ್ಟು ಎಂಟರ್ಟೈನ್ ಮಾಡ್ತಿದ್ದ. ಬಟ್ ಎಲ್ಲೋ ನಾನು ಗಿಲ್ಲಿ ಅಂತ ಬಂದಾಗ ಮಾತೇ ಆಡಕ್ ಆಗ್ಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ. ಅವ್ನ್ ಮಾತಾಡ್ತಿದ್ ನನಗ್ ಸೆಟ್ ಆಗ್ತಿರ್ಲಿಲ್ಲ, ನಾನ್ ಮಾತಾಡ್ತಿದ್ದು ಅವನಿಗೆ ಸೆಟ್ ಆಗ್ತಿರ್ಲಿಲ್ಲ. ಆ ವೈಬೇ ಕನೆಕ್ಟ್ ಆಗಿಲ್ಲ ಇಬ್ರಿಗೂ ಕೂಡ. ಎಷ್ಟೊಂದ್ ಸಲ ಕೂಡ ನಾನು ಹೋಗಿ ಮಾತಾಡಿರೋದುಂಟು ಅವನ ಹತ್ರ. ನಾನು ಎಷ್ಟೊಂದ್ ಎಪಿಸೋಡ್ಸ್ ಅಲ್ಲಿ ಹೇಳಿದೀನಿ, ಎಷ್ಟು ಸಲ ಟ್ರೈ ಮಾಡಿದೀನಿ. ನಾನು ನಿನ್ ಜೊತೆ ಮಾತಾಡಕ್ ಬಂದಿದ್ದೀನಿ, ನಾನು ನೀನ್ ನನ್ ಜೊತೆ ಮಾತಾಡಲ್ಲ ಕರೆಕ್ಟ್ ಆಗಿ ಅನ್ಕೊಂಡೆಲ್ಲ. ಬಟ್ ಗೊತ್ತಿಲ್ಲ, ಅಂಡ್ ಆ ಸಿಚುವೇಶನ್ಸ್ ಕೂಡ ಹಾಗೆ ಕ್ರಿಯೇಟ್ ಆಗ್ತಿತ್ತು ನಮ್ಮಿಬ್ರು ಮಧ್ಯ. ಒಂದೇ ಟೀಮಲ್ಲಿ ಇರ್ತಿದ್ವಿ, ಜಗಳ ಆಡ್ತಾ ಇದ್ವಿ. ಇಲ್ಲ ಅವ್ನ್ ನನ್ನ ಕ್ಯಾಪ್ಟನ್ಸಿ ರೇಸಿಗೆ ಬಿಡ್ತಿದ್ದ, ಮತ್ತೆ ಜಗಳ ಆಗ್ತಿತ್ತು. ಲಾಸ್ಟ್ ತನಕನು ನಾವಿಬ್ರು ಸರಿ ಆಗ್ಲೇ ಇಲ್ಲ. ಅದೊಂದ್ ಟೈಪ್ ನಾಮಿನೇಷನ್, ಅದೇ ಬೆನ್ನಿಗೆ ಚುಚ್ಚಿ ನಾಮಿನೇಟ್ ಮಾಡೋ ವಿಚಾರದಲ್ಲಂತೂ ನಿಮ್ಮನ್ನ ಮತ್ತೆ ಸೂರಜ್ ಅವ್ರಿಗೆ ಸಿಕ್ಕಾಮಟ್ಟೆ ಗಿಲ್ಲಿ ಟಾಂಟ್ ಮಾಡ್ಬಿಡ್ತಾರೆ. ಅದು ಐ ಲವ್ ಯು ಐ ಹೇಟ್ ಯು ಹೇಳಿ. ಆಕ್ಚುಲಿ ಐ ಲವ್ ಯು ಐ ಹೇಟ್ ಯು ಸ್ಟೋರಿ ಅಂದ್ರೆ ಸೂರಜ್ ಅವ್ರು ಹೇಳಿದ್ರು ಅದು ಎಕ್ಸಾಕ್ಟ್ ಆಗಿ ಏನು ಅಂತ. ಈ ಸ್ಟೋರಿ ಹುಟ್ಕೊಂಡಿದ್ದ ಹೇಗೆ ಅಂತ. ಇದೆಲ್ಲ ಹುಟ್ಕೊಡತ್ತೆ ಅಂದ್ರೆ ಅಲ್ಲಿ ನಮ್ ಫಸ್ಟ್ ವೀಕ್ ಹೇಗಿರತ್ತೆ, ಫಸ್ಟ್ 2 ವೀಕ್ಸ್ ಬಿಗ್ ಬಾಸ್ ಅಲ್ಲಿ ಹುಟ್ಕೊಂಡಿದ್ದಲ್ಲ, ನಿಮ್ ತಲೆಲ್ಲ ಸ್ಟೋರಿ ಹೇಗ್ ಬಂತು ಅಂತ ನಾನು ಎಲ್ಲೋ ಯಾವ್ದೋ ರೀಲ್ಸ್ ಏನೋ ನೋಡಿ ನನ್ ತಲೆಯಲ್ಲಿ ಇತ್ತು ಅದು. ಓಕೆನಾ, ಬಟ್ ಅದಲ್ಲೇ ಹೇಳ್ಬೇಕು ಅಂದ್ರೆ ಸಡನ್ ಆಗಿ ನನ್ ತಲೆಯಲ್ಲಿ ಬಂದಿದ್ದೆ ಅದು. ನಾನು ಸುದಿಯಣ್ಣಂಗೂ ಹೇಳಿರ್ತೀನಿ ಅದನ್ನ. ಅದಕ್ಕಿಂತ ಮುಂಚೆ 2-3 ಸುದಿಯಣ್ಣಂಗೆ ಏನೋ 3 ಕಾಮಿಡಿ ಜೋಕ್ ನಾನು ಅಲ್ಲಿ ಕ್ರ್ಯಾಕ್ ಮಾಡಿರ್ತೀನಿ. ಅದೇ ಜೋಕ್ ನಾನು ಸೂರಜ್ ಜೊತೆನೂ ಕ್ರ್ಯಾಕ್ ಮಾಡ್ತೀನಿ. ಬಟ್ ಅದ್ ಹೆಂಗ್ ತೋರಿಸಿದ್ರೆ ಬರೀ ಐ ಲವ್ ಯು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಮಾತ್ರ ಬಂದಿದೆ. ಅದಕ್ಕಿಂತ ಮುಂಚೆ ಅದು ಕ್ಯಾಪ್ಟನ್ಸಿ ರೇಸಿಗೆ ನಾನು ಅಭಿನ ಚೂಸ್ ಮಾಡಿರ್ತೀನಿ. ಅವಾಗ ಇವನ್ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರ್ತಾನೆ, ಯಾಕಂದ್ರೆ ಫಸ್ಟ್ ವೀಕ್ ಬಂದಾಗ್ಲೂ ಕ್ಯಾಪ್ಟನ್ಸಿ ಮಿಸ್ ಆಗಿರತ್ತೆ. ಸರಿ ಬಿಡು, ಆರಾಮಾಗಿರೋ ಸೆಲ್ಫ್ ಏನೇನೋ ಡಿಸ್ಕಷನ್ಸ್ ಎಲ್ಲ ಆಗುತ್ತೆ. ಇಟ್ ವಾಸ್ ಲಿಟಲ್ ಬಿಟ್ ಅಪ್ಸೆಟ್. ಅವಾಗ ನನಗೆ ನಗ್ಸಕ್ಕೆ 1-2-3 ಜೋಕ್ಸ್ ಕ್ರ್ಯಾಕ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ಇದೊಂದು ಜೋಕ್ ಕ್ರ್ಯಾಕ್ ಮಾಡ್ತೀನಿ, ಬಟ್ ಅದ್ ಮಾತ್ರ ಹೈಲೈಟ್ ಆಗಿದೆ.